ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಖಾಕಿಯ ಕಣ್ಣಿದೆ. ನಗರದಾದ್ಯಂತ 11,830 ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮದಲ್ಲಿ ಅಕಸ್ಮಾತ್ ಕಿರಿಕ್ ಮಾಡಿದ್ರೆ, ಜಗಳ ಮಾಡಿದ್ರೆ ಹುಷಾರ್ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಕರ್ಕಶವಾಗಿ ಶಬ್ದ ಮಾಡೋದು, ಪಿಪಿ ಊದೋದು, ವಿಕೃತಿ ಮೆರೆಯುವುದು, ಭಯ ಹುಟ್ಟಿಸೋ ರೀತಿಯಲ್ಲಿ ವಿಕೃತವಾದಂಥ ಮಾಸ್ಕ್ಗಳನ್ನು ಹಾಕೊಳ್ಳೋದು, ದೇವಾಭೂತ ಥರ ಮಾಸ್ಕ್ ಹಾಕೊಂಡ್ಬಿಡೋದು, ಇದ್ದಕ್ಕಿದ್ದಂತೆ ಯಾರ್ದೋ ಎದುರುಗಡೆ ಬಂದು ನಿಂತ್ಕೊಂಡ್ಬಿಡೋದು, ಅವ್ರು ಕಿಟಾರ್ ಅಂತ ಕಿರ್ಚೋದು, ಯಾಕೆ ಬೇಕು ಇವೆಲ್ಲ ಮಾಡಬೇಡಿ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಕ್ರಮಗಳಂತೂ ಆಗುತ್ತೆ, ದಂಡ ಅಂತೂ ಕಟ್ಟಬೇಕಾಗುತ್ತೆ. ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು. ಜನತೆ ಹೊಸ ವರ್ಷಾಚರಣೆಯನ್ನ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರ್ತಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಇರ್ಬೋದು ಅಥವಾ ಕುಟುಂಬ ವರ್ಗದವರು ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಹೊರಗಡೆ ಬಂದು ಇವತ್ತು ಸಂಭ್ರಮಾಚರಣೆಯನ್ನ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಕೆಲವೊಂದು ಅಂಶಗಳು ಇತರರಿಗೆ ಕಿರಿಕಿರಿ, ತೊಂದರೆ, ಅನಾನುಕೂಲತೆ ಉಂಟು ಮಾಡಬಾರದು ಅನ್ನೋ ದೃಷ್ಟಿಯಿಂದ ಕೆಲವೊಂದು ಅಡ್ವೈಸರಿಯನ್ನು ನಾವು ಇಶ್ಯೂ ಮಾಡಿದ್ದೇವೆ. ಯಾವುದೇ ಒಬ್ಬ ವ್ಯಕ್ತಿ ಈ ಹೊಸ ವರ್ಷಾಚರಣೆಯನ್ನು ಮಾಡುವಾಗ ಅದು ಬೇರೆ ಇನ್ನೊಬ್ಬ ವ್ಯಕ್ತಿಗೆ ಅನಾನುಕೂಲತೆ ಅಥವಾ ತೊಂದರೆಯನ್ನು ಉಂಟು ಮಾಡತಕ್ಕದ್ದಲ್ಲ, ಕಾನೂನಿನ ಮಿತಿಯಲ್ಲಿ ಇರಬೇಕು ಮತ್ತು ಇದರ ಚೌಕಟ್ಟಿನಲ್ಲಿ ಇರಬೇಕಾಗ್ತದೆ. ಅದೇ ನಿಟ್ಟಿನಲ್ಲಿ ಈ ಕೆಲವೊಂದು ಪುಂಡರು ಈ ಪಿಪಿಗಳನ್ನು ಮತ್ತು ಇದನ್ನೆಲ್ಲ ಉಪಯೋಗಿಸಿ ಬೇರೆಯವರಿಗೆ ಕರ್ಕಶ ಶಬ್ದವನ್ನು ಉಂಟು ಮಾಡಿ ಎಲ್ಲರೂ ಕೂಡ ಕಿರಿಕಿರಿ ಮಾಡತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯ ಕೆಲವು ಕಡೆಗಳಲ್ಲಿ, ಕೆಲವು ಆಚರಣೆಗಳಲ್ಲಿ ಕಂಡು ಬಂದಿದೆ. ಅದಕ್ಕೋಸ್ಕರ ಆ ರೀತಿಯ ಪಿಪಿಗಳನ್ನು ಉಪಯೋಗ ಮಾಡಬಾರ್ದು ಅಂತೇಳಿ, ಅದೇ ರೀತಿ ಕೆಲವೊಂದು ವಿಕೃತ ಈ ಮಾಸ್ಕ್ಗಳನ್ನು ಧರಿಸ್ತಕ್ಕಂಥದ್ದು ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ಓಡಾಡ್ತಕ್ಕಂಥದ್ದು ಅದು ಬೇರೆಯವರಿಗೆ ಒಂದು ರೀತಿ ಬೀಭತ್ಸವಾಗಿ ಕಾಣ್ತಾ ಇರತಕ್ಕಂಥದ್ದು. ಅದರಲ್ಲೂ ಮಕ್ಕಳು ಮತ್ತು ಕುಟುಂಬದವರು ಎಲ್ಲಿ ಓಡಾಡ್ತಾರೆ ಅಂತಹ ಕಡೆಗಳಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಇದಾಗಿ ಕಾಣ್ತದೆ. ಅದಕ್ಕೋಸ್ಕರ ಅಂಥದ್ದನ್ನು ಉಪಯೋಗ ಮಾಡದೇ ಇರೋದಕ್ಕೆ ನಾವು ಸಾರ್ವಜನಿಕರಲ್ಲಿ ಒಂದು ಮಾರ್ಗಸೂಚಿಯನ್ನು ಈಗಾಗಲೇ ಹೊರಡಿಸಿದ್ದೇವೆ ಮತ್ತು ಇದನ್ನು